ನಿಮ್ಮ ಮೈಂಡ್ ಪವರ್ ಇಂದ ಯಾವುದೇ ಕಾಯಿಲೆಯನ್ನ ದೂರ ಮಾಡ್ಕೋಬಹುದು. ಇದನ್ನ ನಾನ್ ಹೇಳ್ತಿಲ್ಲ, ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರು ಹೇಳಿರೋದು. ನಿಮ್ಮ ದೇಹದ ಕಾಯಿಲೆಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು 4 ಸ್ಟೆಪ್ಸ್‌ಗಳನ್ನ ಕೊಟ್ಟಿದ್ದಾರೆ. ಆ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಂತರ 7 ದಿನಗಳ ಚಾಲೆಂಜ್ ಅನ್ನ ತಗೊಂಡು ನಿಮ್ಮ ಮೈಂಡ್ ಪವರ್ ಇಂದ ನಿಮ್ಮ ಬಾಡಿಯನ್ನ ಹೀಲ್ ಮಾಡ್ಕೋಬಹುದು. ಮೈಂಡ್ ಪವರ್ ಇಂದ ಎಂಥದ್ದೇ ಗಂಭೀರವಾದ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಹಲವಾರು ಜನರ ಮೈಂಡ್ ಅಲ್ಲಿ ಸದಾ ಚಿಂತೆಗಳು ಕಾಡ್ತಾ ಇರುತ್ತೆ. ನಮ್ಮ ಎವಲ್ಯೂಷನ್ ಆದಂಗೆಲ್ಲ ಫೇಸ್ ಮಾಡೋದು ಇಲ್ಲ ಓಡ್ ಹೋಗುವಂತಹ ಒಂದು ಫೈಟ್ ಅಥವಾ ಫ್ಲೈಟ್ ಅನ್ನೋ ಒಂದು ಭಾವನೆಯನ್ನ ತುಂಬ್ಕೊಂಡ್ಬಿಟ್ಟಿದೀವಿ. ಅದರಿಂದ ಸದಾ ನಮ್ಮ ಮೈಂಡ್ ಅಲರ್ಟ್ ಆಗಿರುತ್ತೆ. ಇದರಿಂದಾನೇ ನಮ್ಮ ಮೈಂಡ್ ಅಲ್ಲಿ ಎಲ್ಲದರ ಬಗ್ಗೆನೂ ಮೊದಲು ಬರೋದು ನೆಗೆಟಿವ್ ಥಾಟ್ಸ್. ಹಾಗಾಗಿ ಪ್ಯಾನಿಕ್ ಅಟ್ಯಾಕ್ಸ್, ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ನಮ್ಮ ವಿಚಾರಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಮೈಂಡ್ ಪವರ್ ಇಂದ ಅಂತಹ ಕಾಯಿಲೆಗಳಿಂದ ನಾವು ದೂರ ಇರಬಹುದು. ಅಥವಾ ಈಗಾಗಲೇ ಏನಾದ್ರೂ ಕಾಯಿಲೆಗಳಿದ್ರೆ ಅದನ್ನ ನಾವು ಗುಣಪಡಿಸ್ಕೋಬಹುದು. ಇದನ್ನ ಸ್ಪಾಂಟೇನಿಯಸ್ ರೆಮಿಷನ್ ಅಂದ್ರೆ ನ್ಯಾಚುರಲ್ ಆಗಿ ಹೀಲ್ ಆಗುವಂತ ಒಂದು ಪ್ರೋಸೆಸ್ ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಜೋ ಡಿಸ್ಪೆನ್ಸಾ ಅವರು ಒಂದು ರಿಸರ್ಚ್ ಆಥರ್ ಮತ್ತೆ ಅವರು ಎಜುಕೇಟರ್ ಹಾಗೆ ಇಂಟರ್ನ್ಯಾಷನಲ್ ಸ್ಪೀಕರ್ ಕೂಡ ಆಗಿದ್ದಾರೆ. ಅವರು ನ್ಯೂರೋ ಸೈನ್ಸು, ಎಪಿಜೆನೆಟಿಕ್ಸು ಹಾಗೇನೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹಲವಾರು ರಿಸರ್ಚ್ ಅನ್ನ ಮಾಡಿದ ನಂತರ ಈ ಪ್ರೋಸೆಸ್ ಅನ್ನ ಅವರು ಕಂಡುಹಿಡಿತಾರೆ. ಇದರಿಂದ ಹಲವಾರು ಕಾಯಿಲೆಗಳು, ಕ್ರೋನಿಕ್ ಕಂಡೀಷನ್ಸ್ ಹಾಗೆ ಟರ್ಮಿನಲ್ ಡಿಸೀಸ್ ಅನ್ನ ಗುಣಪಡಿಸಿಕೊಂಡು ಆರಾಮದಾಯಕ ಜೀವನ ನಡೆಸೋದಕ್ಕೆ ಹಲವಾರು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಅವರ ಒಂದು ಫೇಮಸ್ ಬುಕ್ ಪ್ಲಸಿಬೋ ಎಫೆಕ್ಟ್, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಹಿಂದೆ. ಅಥವಾ ಯು ಆರ್ ದ ಪ್ಲಸಿಬೋದ ಬೆಸ್ಟ್ ಸೆಲ್ಲಿಂಗ್ ಆಥರ್ ಕೂಡ ಅವರು ಆಗಿದ್ದಾರೆ. ಈ ಬುಕ್ ಅಲ್ಲಿ ಅವರು ಡೀಟೇಲ್ ಆಗಿ ತಿಳಿಸಿದ್ದಾರೆ ನಮ್ಮ ವಿಚಾರಗಳ ಸಹಾಯದಿಂದ ಯಾವುದೇ ಮೆಡಿಸಿನ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಹೇಗೆ ನಮ್ಮನ್ನ ನಾವು ಹೀಲ್ ಮಾಡ್ಕೋಬಹುದು ಅಂತ. ಜೋ ಡಿಸ್ಪೆನ್ಸಾ ಅವರು ಸದಾ ನ್ಯೂರೋಸೈನ್ಸ್ ಅಲ್ಲೇನೆ ಕೆಲಸ ಮಾಡ್ತಾ ಇರಲಿಲ್ಲ. ಅವರು ಮೊದಲು ಬದಲಿಗೆ ಅಟ್ಲಾಂಟಾ ಯೂನಿವರ್ಸಿಟಿಯಲ್ಲಿ ಅವರು ಕಿರೋಪ್ರಾಕ್ಟಿಕಲ್ಲಿ ಗ್ರಾಜ್ಯುಯೇಷನ್ ಮಾಡ್ತಾರೆ. ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದಿನ ಅವರಿಗೆ 1986 ಅಲ್ಲಿ ಭಯಂಕರವಾದ ಒಂದು ಆಕ್ಸಿಡೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅದರಿಂದ ಅವರು 6 ಮೂಳೆಗಳು ಮುರಿದು ಹೋಗಿರುತ್ತೆ. ಡಾಕ್ಟರ್ಸ್ ಹೇಳಿರ್ತಾರೆ ಇನ್ನೆಂದು ಲೈಫಲ್ಲಿ ಅವರು ನಡೆದಾಡೋಕೆ ಸಾಧ್ಯ ಇಲ್ಲ, ಎದ್ದೇಳೋಕ್ಕೂ ಸಾಧ್ಯ ಇಲ್ಲ ಅಂತ. ಹಲವಾರು ಸರ್ಜನ್ಸ್ ಇದನ್ನೇ ಅವ್ರಿಗೆ ಹೇಳಿರ್ತಾರೆ, ಆಪರೇಷನ್ ಏನೋ ಮಾಡ್ತೀವಿ ಆದ್ರೆ ನೀವು ಲೈಫಲ್ಲಿ ಇನ್ನೆಂದಿಗೂ ವಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವು ಮಲಗೇ ಇರಬೇಕು ಅಂತ. ಜೋ ಡಿಸ್ಪೆನ್ಸ್ ಅವರು ಅದನ್ನ ಒಪ್ಕೊಳ್ಳೋದಿಲ್ಲ. ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ಶರೀರದಲ್ಲಿ ಯಾವುದೋ ಒಂದು ಇಂಟೆಲಿಜೆನ್ಸ್ ಇದೆ, ಅದು ನಮಗೆ ಜೀವನವನ್ನ ಕೊಡ್ತಾ ಇದೆ. ಹಾಗಾಗಿ ನನಗಿಂತ ನನ್ನ ಒಳಗಿರೋ ಶಕ್ತಿಗೆ ಗೊತ್ತಿದೆ ನನ್ನನ್ನ ಹೇಗೆ ಸರಿ ಮಾಡಬಹುದು ಅಂತ. ಅಂಡ್ ಅವರು ಥಿಂಕ್ ಮಾಡ್ತಾರೆ, ನಾನು ಇನ್ನು ಮುಂದೆ ಆ ಒಂದು ಶಕ್ತಿ ಜೊತೆ ನಾನು ಕನೆಕ್ಟ್ ಆಗ್ತೀನಿ. ನನ್ನ ಪ್ಲಾನ್ಸು, ಡಿಸೈನ್ಸು, ನಾನು ವಾಸಿ ಆಗುವ ಲಕ್ಷಣಗಳನ್ನ ನಾನು ಅದಕ್ಕೆ ಹೇಳ್ತೀನಿ. ನನ್ನ ಇಮ್ಯಾಜಿನೇಷನ್ ತರನೇ ನಾನು ವಾಸಿ ಆಗ್ತೀನಿ ಅಂತ ಒಂದು ಗಟ್ಟಿಯಾಗಿ ಒಂದು ನಂಬಿಬಿಡ್ತಾರೆ. ಆ ಟ್ರಸ್ಟ್ ಅನ್ನ ಇಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಅವರು ಸರ್ಜರಿ ಮಾಡ್ಕೊಳ್ದೇನೆ ಸತತವಾಗಿ ವಿಜುವಲೈಸೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ, ಪ್ರತಿ ಕ್ಷಣ ಅವರು ಹೇಳ್ತಾ ಇರ್ತಾರೆ ಹೇಗೆ ಅವರ ಮೂಳೆಗಳು ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದೆ. ಇದನ್ನ ಸತತವಾಗಿ ಅವರು ವಿಜುವಲೈಸ್ ಮಾಡ್ತಾನೆ ಇರ್ತಾರೆ. ಯೂನಿವರ್ಸಲ್ ಪವರ್ ಮೇಲೆ, ತಮ್ಮ ಮೈಂಡ್ ಪವರ್ ಮೇಲೆ 100% ನಂಬಿಕೆ ಇಟ್ಟು ಅವರು ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ರಿಸಲ್ಟ್ ಏನ್ ಬರುತ್ತೆ ಗೊತ್ತಾ? ನೀವು ನಂಬೋದಿಲ್ಲ, ಆಶ್ಚರ್ಯ ಪಡ್ತೀರಾ. ಅದರ ರಿಸಲ್ಟ್ ಏನು ಅಂದ್ರೆ ಕೆಲವು ತಿಂಗಳಲ್ಲಿ ಅವರು ತಮ್ಮ ಕ್ಲಿನಿಕ್ಗೆ ಹೋಗಿ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ತಾರೆ. ಪೂರಾ ಗುಣ ಆದ ನಂತರ ಅವರು ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವರಿಗೆ ತಿಳಿದಿದ್ದೇನು ಅಂದ್ರೆ ನಮ್ಮ ಮೈಂಡ್ ಪವರ್ ಇಂದ ನಮ್ಮನ್ನ ನಾವು ಹೀಲ್ ಮಾಡ್ಕೋಬಹುದು ಅಂತಹ ಒಂದು ಇವತ್ತು ಲಕ್ಷಾಂತರ ಜನಕ್ಕೆ ಅವರು ಗುಣಪಡಿಸ್ತಾ ಇದ್ದಾರೆ. ಅವರಿಗೆ ಹೊಸ ಜೀವನವನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಜೋ ಡಿಸ್ಪೆನ್ಸಾ ಅವರು ನಮ್ಗೆಲ್ಲ ಹೇಳ್ಕೊಟ್ಟಿರುವಂತಹ ಮಿರಾಕಲ್ ಪ್ರೋಸೆಸ್ ಯಾವುದು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕನೆಕ್ಟ್ ವಿತ್ ಇಂಟೆಲಿಜೆನ್ಸ್ ಇನ್ಸೈಡ್ ಯು. ನಿಮ್ಮ ಒಳಗಡೆ ಇರೋ ಒಂದು ಇಂಟೆಲಿಜೆನ್ಸ್ಗೆ ನೀವು ಕನೆಕ್ಟ್ ಆಗ್ಬೇಕು. ಜೋ ಡಿಸ್ಪೆನ್ಸಾ ಅವರು ತಮಗ್ ತಾವು ಒಂದು ಪ್ರಶ್ನೆ ಕೇಳ್ಕೊಳ್ತಾರೆ, ನಾನು ಹೇಗೆ ವಾಸಿ ಮಾಡ್ಕೊಂಡೆ, ಅದೇ ರೀತಿ ಬೇರೆಯವರು ಮಾಡ್ಕೊಂಡಿದ್ದಾರೆ ಅಂತ ಅವರು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಲವಾರು ಅವರು ದೇಶಗಳನ್ನ ಸುತ್ತುತ್ತಾರೆ, ಹಲವಾರು ಜನರನ್ನ ಇಂಟರ್ವ್ಯೂ ಮಾಡ್ತಾರೆ, ಹಲವಾರು ಎಕ್ಸ್ಪರ್ಟ್ಸ್ ಗಳನ್ನ ಕೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಎಸ್, ನಾವು ಯೋಚಿಸ್ತಾ ಇದ್ದ ಹಾಗೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೀಲ್ ಆಗೋದಕ್ಕೆ ಶುರು ಮಾಡ್ತೀವಿ. ಹಾಗೇನೆ ನಮ್ಮ ಕಾಯಿಲೆಗಳು ಗುಣ ಆಗ್ತಾ ಬಂತು ಅಂತ ಅವರೆಲ್ಲ ಹೇಳಿರ್ತಾರೆ. ಆಗ ಜೋ ಡಿಸ್ಪೆನ್ಸಾ ಅವರು ಯಾರ್ಯಾರನ್ನ ಇಂಟರ್ವ್ಯೂ ಮಾಡಿರ್ತಾರೆ, ಯಾರ್ಯಾರ ಜೊತೆ ಡಿಸ್ಕಸ್ ಮಾಡಿರ್ತಾರೆ, ಅವರಲ್ಲೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಅನ್ನು ಅವರು ಗುರುತಿಸ್ತಾರೆ. ಅದೇನು ಅಂದ್ರೆ ಮೊದಲನೇದಾಗಿ ಅವರೆಲ್ಲ ಒಂದು ವಿಷಯನ ನಂಬಿದ್ರು, ನಮ್ಮೊಳಗಡೆ ಒಂದು ಶಕ್ತಿ ಇದೆ, ಅದು ನಮ್ಮ ಜೀವನವನ್ನ ನಡೆಸ್ತಾ ಇದೆ, ಹಾಗೆ ಅದು ನಮ್ಮನ್ನ ಗುಣ ಮಾಡ್ತಾ ಇದೆ ಅನ್ನೋದು, ಅದೊಂದು ದಿವ್ಯ ಶಕ್ತಿ ಪ್ರತಿ ಮನುಷ್ಯನಲ್ಲೂ ಇದೆ ಅನ್ನೋದು. ಸದಾ ನಾವು ಅದ್ರ ಜೊತೆ ಕನೆಕ್ಟ್ ಆಗಿದ್ರೆ ಅದು ನಮ್ಮನ್ನ ಆರೋಗ್ಯವಂತರಾಗಿ ಇರಿಸುತ್ತೆ. ನಾವೇನಾದ್ರೂ ಆ ದಿವ್ಯ ಶಕ್ತಿಯನ್ನ ಮರೆತ್ರೆ ನಮ್ಮ ಅಲೈನ್ಮೆಂಟ್ ಏನಿದೆ ಅದು ಹಾಳಾಗಿ ಕಾಯಿಲೆಗಳು ಶುರು ಆಗುತ್ತೆ ಅನ್ನೋದು. ಸೊ ನಿಮಗೆ ಯಾವಾಗ್ಲಾದ್ರೂ ಅನ್ನಿಸಿದ್ರೆ ಅಲೈನ್ಮೆಂಟ್ ಹಾಳಾಗಿದೆ ಅಂತ, ಆಗ ನಿಮ್ಮನ್ನ ನೀವು ಆ ದಿವ್ಯ ಶಕ್ತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ.
ಅಂಡ್ ಆ ಶಕ್ತಿ ನಿಮ್ಮನ್ನ ಗುಣಪಡಿಸೋದಕ್ಕೆ ಶುರು ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಅಂಡ್ ಎರಡನೇದಾಗಿ ಭಾವನೆಗಳು ಅಂದ್ರೆ ಫೀಲಿಂಗ್ಸ್ ನ ಮಿಸ್ ಮ್ಯಾನೇಜ್ಮೆಂಟ್. ಸದಾ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ಕಾಯಿಲೆಗಳು ತಾವಾಗೆ ಹುಟ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಯಾರು ನ್ಯಾಚುರಲ್ ಆಗಿ ಹೀಲ್ ಆಗಿರ್ತಾರಲ್ವಾ, ಅವರ ಫೀಲಿಂಗ್ಸ್ ಮೊದಲು ನೆಗೆಟಿವ್ ಇತ್ತು, ನಂತರ ಅವರು ಪಾಸಿಟಿವಿಟಿಗೆ ಚೇಂಜ್ ಮಾಡ್ಕೊಂಡ್ರು, ಆಗ ಅವರು ನ್ಯಾಚುರಲ್ ಆಗಿ ಹೀಲ್ ಆಗೋದಕ್ಕೆ ಶುರುವಾದ್ರು. ನಮ್ಗೆಲ್ಲ ಗೊತ್ತಿದೆ ಆದಿಮಾನವರು ಸದಾ ಭಯದಲ್ಲೇ ಇರ್ತಾ ಇದ್ರು. ಯಾಕೆಂದ್ರೆ ಅವರು ಜೀವಂತವಾಗಿರೋದಕ್ಕೆ ಹೋರಾಡ್ತಾನೆ ಇರ್ಬೇಕಿತ್ತು. ಸದಾ ಕಾಡು ಪ್ರಾಣಿಗಳನ್ನ ಭೇಟಿ ಆಗ್ತಾ ಇದ್ರು. ಅವರ ಜೊತೆ ಹೋರಾಡ್ಬೇಕು ಇಲ್ಲ ಓಡಿ ಹೋಗ್ಬೇಕು, ಎರಡೇ ಆಪ್ಷನ್ ಇದ್ದಿದ್ದು. ಹಾಗಾಗಿ ಇವತ್ತಿನವರೆಗೂ ಮನುಷ್ಯ ಯಾವುದೇ ಅಪಾಯ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾನೆ. ಇದನ್ನೇ ಹೇಳೋದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ. ಅಂದ್ರೆ ಫೇಸ್ ಮಾಡ್ಬೇಕು ಪ್ರಾಬ್ಲಮ್ ಅನ್ನ, ಇಲ್ಲ ಅಂದ್ರೆ ಅದರಿಂದ ಓಡ್ ಹೋಗ್ಬೇಕು. ನಮಗೆ ಗೊತ್ತಿಲ್ಲದೆ ನಮ್ಮ ಮೈಂಡು ಈ ರೀತಿಯ ರಿಯಾಕ್ಷನ್ ಅನ್ನ ಕೊಡ್ತಾನೆ ಇರುತ್ತೆ. ಈಗ ಫೈಟ್ ಆರ್ ಫ್ಲೈಟ್ ಪ್ರೋಸೆಸ್ ನ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆಂದ್ರೆ ಭಯ ನಮಗೆ ಬೇಡ. ಯಾವುದೇ ಕಾಯಿಲೆ ಬಂದು ನಮ್ಮನ್ನ ಹಾಳು ಮಾಡ್ಬಿಡುತ್ತೆ ಅನ್ನೋ ಭಯ ಬೇಡ ನಮಗೆ. ಹಲವಾರು ವರ್ಷಗಳಿಂದ ನಾವು ಆರೋಗ್ಯಕರವಾದ ಜೀವನವನ್ನ ಮಾಡ್ಕೊಂಡ್ ಬಂದಿದೀವಿ. ನಮ್ಮ ಪೂರ್ವಜರು ತುಂಬಾ ತುಂಬಾ ಆರೋಗ್ಯಕರ ಜೀವನವನ್ನ ಮಾಡಿದ್ದಾರೆ. ನಾವು ಯಾವ ಭಯವನ್ನ ತುಂಬಾ ದಿನಗಳವರೆಗೆ ನಾವು ಮನಸ್ಸಲ್ಲಿ ಇಟ್ಕೊಳ್ತೀವೋ, ಆಗ ನಮ್ಮ ಮೈಂಡ್ ಅಲ್ಲಿ ಒಂದು ಅನ್ಈಸಿನೆಸ್ ಶುರು ಆಗ್ಬಿಡುತ್ತೆ. ಅದರಿಂದ ಕಾಯಿಲೆಗಳು ಉಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಈ ಕಾಯಿಲೆಗಳಿಂದ ಬಚಾವಾಗಕ್ಕೆ ನಾವೇನ್ ಮಾಡ್ತೀವಿ, ಒಂದು ರಿಯಾಕ್ಷನ್ ಜೊತೆಗೆ ಹೋರಾಟನ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಅಂಡ್ ಮೂರನೇದಾಗಿ ಚೇಂಜ್ ಯುವರ್ ಥಿಂಕಿಂಗ್ ಅಂಡ್ ರಿವೈರ್ ಯುವರ್ ಬ್ರೈನ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಜೋ ಡಿಸ್ಪೆನ್ಸಾ ಹೇಳ್ತಾರೆ, ನಾವು ನಮ್ಮ ಯೋಚನಾ ಲಹರಿಯನ್ನ ಚೇಂಜ್ ಮಾಡ್ಕೋಬೇಕು, ಥಾಟ್ ಪ್ರೊಸೆಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ನಮ್ಮ ಫೀಲಿಂಗ್ಸ್ ಅನ್ನ ಮಿಸ್ ಮ್ಯಾನೇಜ್ ಆಗೋದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಬಾರ್ದು. ಫಸ್ಟ್ ನೀವು ತಿಳ್ಕೋಬೇಕು, ನೀವು ಯಾವ ರೀತಿಯ ಪದಗಳನ್ನ ದಿನ ಬೆಳಗಾದ್ರೂ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ. ನಿಮ್ಮ ಥಾಟ್ಸ್ ಬಗ್ಗೆ ನಿಮಗೆ ಸಂಪೂರ್ಣ ಗಮನ ಇರಬೇಕು. ನಿಮ್ಮ ಸುತ್ತಮುತ್ತ ಇರೋದಕ್ಕೆ ನೀವು ಸಂಪೂರ್ಣವಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಗಮನ ಇರಬೇಕು. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೊಲೀಗ್ಸ್ ಜೊತೆ ಹೇಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ಥಿಂಕ್ ಮಾಡಬೇಕು. ಯೋಚನೆ ಮಾಡಿ, ಯಾವಾಗ ನೀವು ಸ್ಟ್ರೆಸ್ಫುಲ್ ಆಗಿರ್ತೀರಾ, ಯಾವಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ, ಅದು ಎಲ್ಲಿಂದ ಯಾವುದರಿಂದ ಆಗ್ತಾ ಇದೆ, ಅಂತಹ ಒಂದು ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಟಿಸ್ ಮಾಡಬೇಕು. ಥಿಂಕ್ ಮಾಡಿ, ನೀವು ಇಲ್ಲಿವರೆಗೆ ಎಷ್ಟು ಜನರನ್ನ ಅಪ್ರಿಶಿಯೇಟ್ ಮಾಡಿದ್ದೀರಾ, ನಿಮ್ಮ ರೋಲ್ ಮಾಡೆಲ್ ಯಾರು, ಅವರ ಗುಣಗಳೇನು, ಅವುಗಳಲ್ಲಿ ಯಾವುದನ್ನ ನಿಮ್ಮೊಳಗಡೆ ತರೋದಕ್ಕೆ ನೀವು ಬಯಸ್ತಾ ಇದ್ದೀರಾ, ಅವರು ಹೇಗೆ ತಮಗೆ ಬರುವಂತಹ ಭಯಾನಕ ಒತ್ತಡಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವಂತಹ ಒತ್ತಡಗಳಿದ್ರೆ ನೆಗೆಟಿವ್ ರಿಯಾಕ್ಷನ್ ಅನ್ನ ಕೊಡೋದನ್ನ ಕಡಿಮೆ ಮಾಡ್ತೀರಾ. ಇದರಿಂದ ನೀವು ನಿಮ್ಮ ಮೈಂಡ್ಗೆ ಕಾಯಿಲೆ ಉದ್ಭವ ಆಗುವಂತಹ ಸಿಗ್ನಲ್ ಕೊಡೋದನ್ನ ನಿಲ್ಲಿಸ್ಬಿಡ್ತೀರಾ. ಅದರ ಬದಲಿಗೆ ನೀವು ಹೆಲ್ದಿ ಫೀಲ್ ಮಾಡ್ತೀರಾ. ಈಗಾಗಲೇ ಬಾಡಿಯಲ್ಲಿರುವಂತ ಒಂದು ಪ್ರಾಬ್ಲಮ್ ಕೂಡ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀರಾ. ಅಂಡ್ ನಾಲ್ಕನೇದು, ಯಾರು ನೋಟಿಸ್ ಮಾಡ್ತಾರೆ, ಆಂಟಿಸಿಪೇಟ್ ಮಾಡ್ತಾರೆ ಈ ರೀತಿಯ ಮಾನಸಿಕ ಒತ್ತಡದಿಂದ ನನಗೆ ಕಾಯಿಲೆಗಳು ಬರ್ತಾ ಇದೆ ಅಂತ, ಅವ್ರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ತಮ್ಮ ರೋಲ್ ಮಾಡೆಲ್ ಯಾರಿರ್ತಾರೆ ಅವರು ಇಂಥ ಸಿಚುಯೇಷನ್ ಅಲ್ಲಿ ಹೇಗೆ ಅದನ್ನ ಅವರು ಸರಿಪಡಿಸ್ಕೊಂಡ್ರು ಅನ್ನೋದ್ರಲ್ಲಿ ಪೂರ ಗಮನ ಕೊಟ್ಟು ಅದರಲ್ಲಿ ಮುಳುಗೋಗ್ಬಿಡ್ತಾರೆ. ಅಂಡ್ ತಮ್ಮ ಇಮ್ಯಾಜಿನೇಷನ್ ಅಲ್ಲಿ ತಾವು ಸಂಪೂರ್ಣ ಗುಣ ಆಗಿದೀವಿ ಅಂತ ಅವರು ವಿಜುವಲೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಾನಸಿಕ ಒತ್ತಡದಿಂದ ಕಾಯಿಲೆಗಳು ಬರೋದಾದ್ರೆ ಫಸ್ಟ್ ನಾವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಒಳ್ಳೆಯ ಉಪಾಯ ಅಂದ್ರೆ ಏನು, ಮೆಡಿಟೇಷನ್. ಮೆಡಿಟೇಷನ್ ಮಾಡೋದ್ರಿಂದ ಭಯ ನಿವಾರಣೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಪೂರಾ ಫೋಕಸ್ ಪ್ರೆಸೆಂಟ್ ಅಲ್ಲಿ ನೀವು ಹಾಕ್ತೀರಾ. ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿ, ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಮತಿ ಕೊಡ್ತೀರಾ. ನಿಮ್ಮ ಪೂರ್ತಿ ಒಂದು ಗಮನವೆಲ್ಲ ನೀವು ಗುಣ ಆಗೋದರ ಕಡೆಗೆ ವಿಜುವಲೈಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಯಾಕೆಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಲ್ಪನೆ ಯಾವುದು ರಿಯಲ್ ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ. ನಾವ್ ಏನ್ ಅದಕ್ಕೆ ನಂಬಿಸ್ತೀವಿ ಅದನ್ನ ನಂಬುತ್ತದು ಅದೇ ರೀತಿ ನಮ್ಮನ್ನ ನಡೆಸ್ಕೊಂಡು ಹೋಗುತ್ತೆ. ನೀವು ಯಾವುದನ್ನ ಕಲ್ಪನೆ ಮಾಡ್ತಾ ಇರ್ತೀರೋ ಅದು ಹಾಗೆ ಆಗ್ತಾ ಹೋಗುತ್ತೆ ರಿಯಾಲಿಟಿಯಲ್ಲಿ. ನಿಧಾನವಾಗಿ ನಿಮ್ಮ ಕಲ್ಪನೆಯಲ್ಲಿನ ವ್ಯಕ್ತಿ ಏನಿದೆ, ಆರೋಗ್ಯಪೂರ್ಣ ವ್ಯಕ್ತಿ ಏನಿದ್ದಾನೆ, ಅದೇ ನೀವು ಆಗ್ತಾ ಹೋಗ್ತೀರಾ. ಸೊ ನಿಮ್ಮ ಡೈಲಿ ಲೈಫ್ ಅಲ್ಲಿ ಮೆಡಿಟೇಷನ್ ಅನ್ನ ಆಡ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡ್ತಾ ಇದ್ರೆ ಮೈಂಡ್ ಶಾಂತ ಆಗುತ್ತೆ. ಹಾಗೇನೆ ನಿಮ್ಮ ರಿವೈರ್ ಆಗಿ ಎಂತಹ ಒತ್ತಡಗಳಿದ್ರು ನಿಮ್ಮ ಮೈಂಡ್ ಅದನ್ನ ಹ್ಯಾಂಡಲ್ ಮಾಡುವಂತಹ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಯಾವಾಗ ನೀವು ಮನಸ್ಸನ್ನ, ಮೈಂಡ್ ಅನ್ನ ಹೆಲ್ತಿ ಆಗಿ ಇಟ್ಕೊಳ್ತಿರೋ, ಆಗ ನಿಮ್ಮ ಬಾಡಿ ಏನಿದೆ ಅದು ಆಟೋಮೆಟಿಕ್ ಆಗಿ ಹೀಲ್ ಆಗಿ ಅದು ಹೆಲ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಚಾಲೆಂಜ್ ಏನು ಅಂದ್ರೆ ನಿಮ್ಮ ಥಿಂಕಿಂಗ್ಸ್ ಅನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು. ಯಾಕೆಂದ್ರೆ ಇಷ್ಟು ವರ್ಷದಿಂದ ಬರೀ ನೆಗೆಟಿವ್ ಥಿಂಕಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀರಲ್ವಾ, ಅದನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ಜೋ ಡಿಸ್ಪೆನ್ಸಾ ಈ ಒಂದು ಪ್ರೋಸೆಸ್ ಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇವುಗಳನ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಹೆಲ್ದಿ ಆಗಿ ನೀವು ಜೀವನ ಮಾಡಬಹುದು. 7 ದಿನಗಳವರೆಗೆ ಈ ಪ್ರೋಸೆಸ್ ಅನ್ನ ನೀವು ರೆಗ್ಯುಲರ್ ಆಗಿ ಮಾಡಬೇಕು. ಇದರಿಂದ ನಿಮ್ಮ ಮೆಂಟಲ್ ಮತ್ತೆ ಫಿಸಿಕಲ್ ಹೆಲ್ತ್ ತುಂಬಾ 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 ಇಂಪ್ರೂವ್ ಆಗ್ತಾ ಬರುತ್ತೆ. ಮೊದಲನೇದು, ಪ್ರತಿದಿನ ಎದ್ದಾಗ ನಿಮಗ್ ನೀವೇ ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನಿವತ್ತು ಎಷ್ಟು ಉತ್ತಮನಾಗ್ತಾ ಇದ್ದೀನಿ, ಎಷ್ಟು ಬೆಸ್ಟ್ ಆಗ್ತಾ ಇದ್ದೀನಿ. ಬಿಕಾಸ್
ತುಂಬಾ ಜನ ಎದ್ದ ಕೂಡಲೇ ಬರೀ ಪ್ರಾಬ್ಲಮ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಥಿಂಕ್ ಮಾಡ್ತಾನೆ ಅವ್ರು ಹೇಳೋದು, ಕಂಡ್ಬಿಡೋದು. ಅಂಡ್ ಒಂದು ಇಂಪಾರ್ಟೆಂಟ್ ಏನಂದ್ರೆ, ಆ ಪ್ರಾಬ್ಲಮ್ ಥಿಂಕ್ ಮಾಡ್ತಿರ್ತಾರಲ್ಲ, ಅದು ಏನು ಅಂದ್ರೆ ಅದು ಪಾಸ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಹಿಂದೆ ಯಾವತ್ತೋ ನಡೆದಿರೋದಾಗಿರುತ್ತೆ. ಯಾವಾಗ ಥಾಟ್ ಸ್ಟಾರ್ಟ್ ಆಯ್ತು, ಅದರ ಜೊತೆಗೆ ಅದೇ ಒಂದು ಸ್ಯಾಡ್ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಿಂದ ನಿಮ್ಮ ಸೆಲ್ಫ್ ವರ್ತ್ ಕಡಿಮೆ ಆಗ್ತಾ ಬರುತ್ತೆ. ತುಂಬಾ ಸರಿ ಎದ್ದ ಕೂಡಲೇ ಫೋನ್ ಚೆಕ್ ಮಾಡ್ತೀವಿ. ಅದರಲ್ಲಿ ಬರೀ ನೆಗೆಟಿವ್ ಕಂಟೆಂಟ್ಸ್‌ನ ನೋಡ್ತಾ ಇರ್ತೀವಿ. ಮತ್ತೆ ಮೂಡ್ ಹಾಳಾಗುತ್ತೆ. ಇಡೀ ದಿನ ಹೀಗೆ ಕಳೆದು ಹೋಗುತ್ತೆ. ಕಾಯಿಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ 7 ದಿನದವರೆಗೆ ಬೆಳಗ್ಗೆ ಎದ್ದ ಕೂಡಲೇ ಪಾಸಿಟಿವ್ ಥಿಂಕಿಂಗ್ ಜೊತೆ ನೀವು ಎದ್ದೇಳಬೇಕು. ನಿಮ್ಮನ್ನ ನೀವು ಇನ್ನು ಹೇಗೆ ಬೆಸ್ಟ್ ಮಾಡ್ಕೋಬಹುದು. ನೀವು ಯಾವುದಾದ್ರೂ ಒಂದು ಕ್ರಿಯೇಟಿವ್ ವರ್ಕ್ ಮಾಡ್ತಾ ಇದ್ರೆ ಅದ್ರಲ್ಲಿ ಇನ್ನ ನೀವು ಫಾರ್ ಎಕ್ಸಾಂಪಲ್ ನೀವು ಪೇಂಟರ್ ಆಗಿದ್ರೆ ಇನ್ನು ಎಷ್ಟು ಒಳ್ಳೆ ಪೇಂಟಿಂಗ್ ಮಾಡ್ಬೋದು. ನೀವು ರೈಟರ್ ಆಗಿದ್ರೆ ಎಷ್ಟು ಒಳ್ಳೆ ರೈಟಿಂಗ್ ನಾನು ಬರಿಬೋದು. ಒಳ್ಳೆ ಪುಸ್ತಕಗಳನ್ನು ಬರಿಬೋದು. ಕವನ ಬರಿಬೋದು, ಕವಿತೆ ಬರಿಬೋದು, ಕಥೆಗಳನ್ನ ಬರಿಬೋದು. ಅಥವಾ ನೀವು ಹೌಸ್ ವೈಫ್ ಆಗಿರೋ ನನ್ನ ಮನೇನ ಇನ್ನೂ ಎಷ್ಟು ಸುಂದರವಾಗಿ ಇಟ್ಕೋಬಹುದು. ನೀವು ಜಾಬ್ ಮಾಡ್ತಾ ಇದ್ರೆ ಜಾಬ್ ಅಲ್ಲಿ ನಾನು ಇನ್ನು ಎಷ್ಟು ಒಳ್ಳೆ ಒಂದು ಕೆಲಸಗಳನ್ನ ಮಾಡಿ ನಾನು ಒಂದು ಹೈಕ್ ಅನ್ನ ಮಾಡ್ಕೋಬಹುದು ಸ್ಯಾಲರಿ. ಈ ತರ ಪಾಸಿಟಿವ್ ಥಿಂಕಿಂಗ್ ಇಂದ ನೀವು ಎದ್ದೇಳಬೇಕು. ಹಾಗೆ ನೀವು ಜಿಮ್‌ಗೆ ಹೋಗ್ತಾ ಇದ್ರೆ ಇವತ್ತು ನಾನು ಎಷ್ಟು ಒಂದು ವರ್ಕ್ ಮಾಡ್ಬಿಟ್ಟು ನನ್ನ ಬಾಡಿನ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು. ಮೆಡಿಟೇಷನ್ ಇನ್ನೂ ಜಾಸ್ತಿ ಟೈಮ್ ಮಾಡಬೇಕು. ವ್ಯಾಯಾಮ ಮಾಡ್ತಾ ಇದ್ರೆ ಇನ್ನೂ ವಾಕ್ ಮಾಡ್ತಾ ಇದ್ರೆ ಇನ್ನೊಂದು 10 ನಿಮಿಷ ಜಾಸ್ತಿ ಮಾಡಬೇಕು. ಹೀಗೆ ನೀವು ಪಾಸಿಟಿವ್ ಥಿಂಕಿಂಗ್ ಇಂದ ನೀವು ಎದ್ದೇಳಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಫಿಸಿಕಲ್ ಹೆಲ್ತ್ ಡಿಪೆಂಡ್ ಆಗಿರೋದು ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ. ಅದನ್ನ ನೆನಪಿಟ್ಕೊಳ್ಳಿ. ಯಾವಾಗ ಎಕ್ಸಲೆಂಟ್ ಮೆಂಟಲ್ ಸ್ಟೇಟ್ ಇಂದ ನೀವು ಡೇ ಸ್ಟಾರ್ಟ್ ಮಾಡ್ಕೊಳ್ತೀರೋ, ಆಗ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಎಕ್ಸಲೆಂಟ್ ಆಗ್ತಾ ಹೋಗುತ್ತೆ. ಎರಡನೇದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕು. ಜೋ ಡಿಸ್ಪೆನ್ಸಾ ಹೇಳ್ತಾರೆ, ದಿನದ ಕೊನೆಗೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಡೈಲಿ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಕೃತಜ್ಞತೆಯಿಂದ ನಮ್ಮ ಮೈಂಡ್‌ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಗ್ರಾಟಿಟ್ಯೂಡ್ ಇಂದ ನಮ್ಮ ಬಾಡಿಯಲ್ಲಿ 1200 ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮ ಬಾಡಿನ ರಿಪೇರ್ ಮಾಡುತ್ತೆ. ಡೈಲಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ರಿಸಲ್ಟ್‌ಗಳು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಯವರೆಗೆ ನಿಮಗೆ ಸಿಕ್ಕಿರೋದಕ್ಕೆ, ಭಗವಂತ ಬ್ರಹ್ಮಾಂಡ ಕೊಟ್ಟಿರೋದಕ್ಕೆ ನೀವು ಡೈಲಿ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಗ್ರಾಟಿಟ್ಯೂಡ್ ಅನ್ನ ಯೂನಿವರ್ಸ್‌ಗೆ ಕೊಡ್ತಾ ಇರಬೇಕು. ನೀವು ನಂಬುವಂತಹ ದೇವರಿಗೆ, ಭಗವಂತ, ಬ್ರಹ್ಮಾಂಡ, ಅಲ್ಲಾ, ಜೀಸಸ್, ವಾಯುಗುರು, ನೀವು ಯಾರನ್ನ ನಂಬ್ತಿರೋ ಅವರಿಗೆ ದಿನಾ ನೀವು ಗ್ರಾಟಿಟ್ಯೂಡ್ ಹೇಳಿ, ಥ್ಯಾಂಕ್ಸ್ ಹೇಳಿ. ಇದನ್ನ ಬಾಯಲ್ಲಿ ಬೇಕಿದ್ರೆ ಹೇಳ್ಕೋಬಹುದು, ಮನಸ್ಸಲ್ಲಿ ಹೇಳ್ಕೋಬಹುದು, ಇಲ್ಲ ಡೈರಿಯಲ್ಲಿ ಕೂಡ ಬರಿಬಹುದು. ಮೂರನೇದು, ನಿಮ್ಮ ಸುತ್ತ ನಡೀತಾ ಇರೋದಕ್ಕೆ ಅವೇರ್ನೆಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಯಾವಾಗ್ಲೂ ಎಲ್ಲೋ ಇರ್ತಾರೆ. ನಾವ್ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಕೇಳಿಸ್ತಾ ಅಂದ್ರೆ ಅಂತಾರೆ. ಯಾಕೆಂದ್ರೆ ಅವರು ಪ್ರೆಸೆಂಟ್ ಅಲ್ಲಿ ಇರಲ್ಲ. ಪವರ್ ಆಫ್ ನೌ ಅಂತ ಒಂದು ಪುಸ್ತಕ ಇದೆ. ಅದನ್ನ ಓದಿ, ನಿಮ್ಗೆ ತುಂಬಾ ಒಳ್ಳೆ ಪುಸ್ತಕ ಅದು. ಈಗ ಪ್ರೆಸೆಂಟ್ ಅಲ್ಲಿ ಇರ್ಬೇಕಿದ್ರೆ ಪಾಸ್ಟ್ ಆಗೋಗಿದೆ. ಫ್ಯೂಚರ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಕ್ಷಣ ಇದೆಯಲ್ಲ, ಇದು ನಮ್ಮ ಜೀವನದಲ್ಲಿ ನಡೀತಾ ಇರುವಂತ ಸತ್ಯ ಘಟನೆ. ಇದನ್ನ ನೀವು ಅವೇರ್ನೆಸ್ ಮಾಡ್ಕೋಬೇಕು. ಯಾವಾಗ ಅವೇರ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಆಗ ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ಶುರು ಮಾಡ್ತೀರಾ. ಆಗ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಇದೆಯಲ್ಲ, ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಇದರಿಂದ ತುಂಬಾನೇ ಹೊಸ ವಿಚಾರಗಳನ್ನ ನೀವು ಕಲಿತೀರಾ. ಇದರ ಮೂಲಕ ನಿಮ್ಮ ಮಾನಸಿಕ ಒತ್ತಡ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಬರುತ್ತೆ. ಹಾಗೇನೆ ಕೆಲಸಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಡೈಲಿ ಮೆಡಿಟೇಷನ್ ಮಾಡಿ, ನಿಮ್ಮ ಸುತ್ತಮುತ್ತ ನಡೀತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ಶುರು ಮಾಡ್ತೀರಾ. ಆಗ ನಿಮ್ಮ ಮೈಂಡು ಕಾಮ್ ಆಗ್ತಾ ಬರುತ್ತೆ. ಇದೇ ಮ್ಯಾಜಿಕಲ್ ಪ್ರಾಕ್ಟೀಸ್ ಅನ್ನ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರು ನಮಗೆ ಹೇಳ್ಕೊಟ್ಟಿರೋದು. ಇದರಿಂದ ನಿಮ್ಮ ಮಾನಸಿಕ, ದೈಹಿಕ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು. ನೀವು ಏನನ್ನೇ ವಿಶ್ ಮಾಡಿದ್ರು ಅದನ್ನೆಲ್ಲ ರಿಯಾಲಿಟಿಯಲ್ಲಿ 3D ವರ್ಲ್ಡ್ ಅಲ್ಲಿ ಪಡಿತಾ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಎಲ್ಲರೂ ಆರೋಗ್ಯವಾಗಿರಿ.